ನಮಸ್ಕಾರ ಫ್ರೆಂಡ್ಸ್ ಮತ್ತು ಹಿರಿಯರಿಗೆ ನಮಸ್ಕಾರ. ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಒಂದು ಬೇರೆ ರೀತಿಯ ನಿಮಗೆ ತಿಳುವಳಿಕೆ ಕೊಡೋಣ ಅಂತ ಒಂದು ವಿಷಯ ತೊಗೊಂಬಂದಿದ್ದೀನಿ. ಅದರಲ್ಲಿ ಭಾರತೀಯ ಸಂಸ್ಕೃತಿ ತುಂಬ ಶ್ರೇಷ್ಠವಾದದ್ದು. ಅದಕ್ಕೋಸ್ಕರ ಈಗ ಲುಪ್ತ ಆಗ್ತಾ ಹೋಗ್ತಾ ಇದೆ ಅದೆಲ್ಲ. ಅದಕ್ಕೋಸ್ಕರ ಅದು ಮತ್ತೆ ಇನ್ನು ನಮ್ಮ ಸನಾತನ ಧರ್ಮದವರು ಯಾರ್ಯಾರಿದ್ದೀರಿ ಅವರೆಲ್ಲ ಅದನ್ನು ಉಳಿಸ್ಕೊಂಡು ಬರಬೇಕು, ಬೆಳೆಸಬೇಕು ಅಂತನ್ನೋ ದೃಷ್ಟಿಯಿಂದ ನಾನು ಇದನ್ನು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಅದರಲ್ಲಿ ದೇಶಿ ಆಕಳು ಪೂಜನೀಯವಾದದ್ದು. ಅಂದರೆ ಆಕಳದೊಳಗೆ ಬೇರೆ ಬೇರೆ ಜಾತಿಗಳಿವೆ. ಅದರೊಳಗೆ ದೇಶಿ ಆಕಳು ಅಂತ ಇರ್ತದೆ. ಅದು ತುಂಬ ಅಂದರೆ ಸನಾತನ ಧರ್ಮದಲ್ಲಿ ಅದನ್ನು ಶ್ರೇಷ್ಠ ಅಂತ ಮಾನ್ಯತೆ ಕೊಟ್ಟಿದ್ದಾರೆ ಅದಕ್ಕೆ. ಮತ್ತು ಜರ್ಸಿ ಆಕಳೂ ಇರ್ತವೆ. ಜರ್ಸಿ ಆಕಳಕ್ಕಿಂತಲೂ ಅದು ದೇಶಿ ಆಕಳು ತುಂಬ ಒಳ್ಳೆಯದು. ಇದರಲ್ಲಿ 33 ಕೋಟಿ ದೇವತೆಗಳಿದ್ದಾರೆ, ಅಲ್ಲಿ ವಾಸವಾಗಿದ್ದಾರೆ ಆಕಳ ದೇಹದಲ್ಲಿ. ಆಮೇಲೆ ಶಾಸ್ತ್ರೀಯ ಪದ್ಧತಿಯಲ್ಲಿ ಆಕಳ ಸೆಗಣೆ ಮೂತ್ರಕ್ಕೆ ಅತಿ ಶ್ರೇಷ್ಠವಾದ ಮಹತ್ವ ಇದೆ. ಕೆಲವು ಪೂಜೆ, ಹೋಮ, ಹವನ ಮತ್ತು ಶುದ್ಧಿಗೊಳಿಸುವುದಕ್ಕೆ ಮತ್ತು ಬಾಣಂತಿಯರಿಗೆ, ಎಳೆ ಕೂಸಿಗೆ, ಎಳೆ ಮಗುವಿಗೆ ಲೋಬಾನ ಹಾಕಲು ಉಪಯೋಗಿಸುತ್ತಾರೆ. ಇದರಲ್ಲಿ ಔಷಧಿ ತತ್ವ ಇದೆ. ಅದಕ್ಕೆ ಕೂಸಿಗೆ, ಬಾಣಂತಿಗೆ ಉಪಯೋಗ ಮಾಡಿದರೆ ಒಳ್ಳೆಯದು. ಆದರೆ ಈಗಿನ ಜನ ಏನು ಎಲ್ಲ ಟ್ಯಾಬ್ಲೆಟ್ಸ್ ಅದು ತೊಗೊಂಡು ಮಾಡರ್ನ್ ಆಗಿದ್ದಾರೆ. ಅದರದ್ದೇನು ಯೂಸ್ ಇಲ್ಲ ಅಂತಾರೆ. ಸಗಣಿ ಕೈಯಲ್ಲಿಂದ ಹೆಂಗೆ ಮುಟ್ಟಬೇಕು, ಗಲೀಜು ಅಂತಾರೆ. ಆ ಸಗಣಿಗೂ ಕೂಡ ದೇವರ ಸ್ಥಾನ ಕೊಟ್ಟಿದ್ದಕ್ಕೆ ಅದಕ್ಕೇನೂ ದೋಷ ಇಲ್ಲ, ಅದು ಹೊಲಸಲ್ಲ. ಉಲ್ಟಾ ಅದು ಔಷಧಿ ತತ್ವ ಇರೋದ್ರಿಂದ ನಿಮ್ಮ ದೇಹಕ್ಕೆ ಒಳ್ಳೆಯದೇ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಒಂದು ನಿಮಗೆ ಸಗಣಿಯಿಂದ ಏನೇನು ಮಾಡಲಿಕ್ಕೆ ಬರ್ತದೆ ಅಂತ ನಾನು ತೋರಿಸ್ತೇನೆ. ನಿಜವಾಗ್ಲೂ ಹೇಳಬೇಕಂದ್ರೆ ಸಗಣಿ ಸಿಗೋದಿಲ್ಲ. ಅದು ದೇಶಿ ಆಕಳದಂತೂ ಸಿಗೋದೇ ಇಲ್ಲ. ಇಲ್ಲಿ ನೋಡ್ತಿರ್ಬೇಕು, ಇದು ದೇಶಿ ಆಕಳದ ಸಗಣಿ ತೊಗೊಂಬಂದಿದ್ದೇನೆ. ಇವತ್ತು ಒಬ್ಬರು ಕೊಟ್ಟು ಹೋಗಿದ್ದಾರೆ. ಅವ್ರಿಗೆ ಹೇಳಿದ್ದೆ ನಾನು, ಒಂದು ವಾರ ಆಗಿತ್ತು ಹೇಳಿ. ಅವ್ರಿಗೆ ಹೇಳಿದ್ದೆ, ನನಗೆ ನೀವು ದುಡ್ಡು ಕೊಡ್ತೇನೆ ನಿಮಗೆ, ನೀವು ನನಗೆ ತಂದು ಕೊಡಿ ಅಂತ. ಇದಕ್ಕೆ 75 ರೂಪೀಸ್ ತೊಗೊಂಡಿದ್ದಾರೆ ಅವರು. ಒಂದು ಡಬ್ಬಿ ತುಂಬ ತಂದು ಕೊಟ್ಟಿದ್ದಾರೆ. ಇದಕ್ಕೆ 75 ರೂಪೀಸ್. ಎಲ್ಲೂ ಸಿಗೋದಿಲ್ಲ, ಅದು ಆಕಳನೇ ಸಿಗೋದಿಲ್ಲ ಮೊದಲು. ಅದಕ್ಕೋಸ್ಕರ ಇವತ್ತು ತರಿಸಿದ್ದೀನಿ. ಅದು ನಾನು ಪ್ರೋಗ್ರಾಮ್ಗೋಸ್ಕರನ ಅಂತ ತರಿಸಿದ್ದೀನಿ. ಇದರಿಂದ ಕುಳ್ಳು ಹೆಂಗೆ ಮಾಡೋದು ತೋರಿಸ್ತೇನೆ ನಿಮಗೆ. ಯಾಕಂದರೆ ಈಗ ಜನಕ್ಕೆ ಏನಾಗ್ಬಿಟ್ಟಿದೆ, ಕುಳ್ಳಂದರೆ ಗೊತ್ತಿಲ್ಲ. ಆದರೆ ಯಾವಾಗ ಮಸ್ಟ್ ಇರುತ್ತೆ, ಬೇಕೇ ಬೇಕಂತಾರಲ್ಲ, ಎಲ್ಲಿಂದಾದರೂ ಹುಡ್ಕೊಂಡು ತರಿಸ್ತಾರೆ. ಅದು ಈಗೀಗಂತೂ ಅಮೆಝಾನ್ನಲ್ಲಿ ಸಿಗ್ತದೆ. ಅದಕ್ಕೆ ಕೌ ಡಂಗ್ ಕೇಕ್ ಅಂತಾರೆ. ಅಮೆಝಾನ್ನೊಳಗೆ ಸಿಗ್ತದೆ ಮತ್ತು ಆನ್ಲೈನ್ನಲ್ಲೂ ಸಿಗ್ತಾವೆ ಈಗ. ಅವಾಗ ಆನ್ಲೈನಲ್ಲಿ ಸಿಕ್ಕಾಗ ಅವ್ರು ಎಷ್ಟು ಹೇಳ್ತಾರೋ ಅಷ್ಟಕ್ಕೆ ತೊಗೊಂಬರ್ತಾರೆ ಅವರು. ಅದಕ್ಕೋಸ್ಕರ ಇವತ್ತು ನೋಡಿ ಶುದ್ಧತೆ ಅಂದರೆ ಏನು ಅಂತ. ಈಗ ತಾಮ್ರದ ತಂಬಿಗೆ ತೊಗೊಂಡಿದ್ದೀನಿ ಮತ್ತು ಸಗಣಿ ತೊಗೊಂಡಿದ್ದೀನಿ. ಸಗಣಿ ಮುಟ್ಟಿದರೆ ಏನೂ ಆಗೋದಿಲ್ಲ. ಅದಕ್ಕೋಸ್ಕರ ನಿಮಗೆ ಇದರಲ್ಲೇ ತೋರಿಸ್ತೇನೆ ಈಗ. ಯಾಕಂದರೆ ಕಂಪೌಂಡ್ನಲ್ಲಿ ತೋರಿಸೋದು ಯಾಕಂತಂದರೆ ಎಲ್ಲ ಮಳೆದು ಶುರು ಆಗಿದೆ, ನೋಡ್ತಿರ್ಬೇಕು. ಇದಕ್ಕೆ ಕೌ ಡಂಗ್ ಕೇಕ್ ಅಂತಾರೆ. ಇದನ್ನು ಒಣಗಿಸ್ಬೇಕು. ಇದನ್ನೆಲ್ಲ ಮಾಡಿದ ಮೇಲೆ, ಕುಳ್ಳು ಹಚ್ಚಿದ ಮೇಲೆ ಸ್ವಲ್ಪ ಮಾಡಿ ತೋರಿಸ್ತೇನೆ ನಿಮ್ಗೆ. ಮೊದಲು ಎಲ್ಲರೂ ಡೈಲಿ ಮನೆಯಲ್ಲೇ ಮಾಡ್ತಿದ್ರು ಇದನ್ನು. ಇದೊಂದು ರುಟೀನ್ ಇತ್ತು. ಅಂದರೆ ಈಗ ಹೆಂಗೆ ನಾವು ಬೆಳಗ್ಗೆದ್ದು ಸ್ನಾನ, ಬಟ್ಟೆ ಒಗೆಯೋದು, ಕಸ ಗುಡಿಸೋದು ಹೆಂಗೆ ಮಾಡ್ತೇವಲ್ಲ, ಹಾಗೆ ಸಗಣಿನೂ ತೊಗೊಂಬಂದು ಅದನ್ನು ಕುಳ್ಳು ಮಾಡೋದು ಅಂತ ಒಂದು ರುಟೀನೇ ಇತ್ತು ಜನರಿಗೆ. ಆದರೆ ಬರ್ತಾ ಬರ್ತಾ ಗ್ಯಾಸ್ ಅದು ಬಂದಿದ್ದಕ್ಕೆ ಅದೆಲ್ಲ ಹೋಗ್ಬಿಡ್ತು. ಆಮೇಲೆ ಮಕ್ಕಳಿಗೆ ನೆಕ್ಸ್ಟ್ ಪೀಳಿ ಏನಿರ್ತದೆ ಜನ್ರೇಷನ್ಗೆ ಅದೆಲ್ಲ ಗೊತ್ತಾಗಲಿಲ್ಲ. ಅಂದರೆ ಸಗಣಿ ಅಂದರೆ ಹೊಲಸು, ಗಲೀಜು, ಮುಟ್ಟಬಾರ್ದು ಅನ್ನೋದಂತ. ಹಾಗೇನಿಲ್ಲ, ಒಳ್ಳೆಯದೇ ಇರ್ತದೆ. ಶುದ್ಧೀಕರಣಕ್ಕಂತೂ ಭಾರಿ ಶ್ರೇಷ್ಠ ಇದು. ಮನೆ ಶುದ್ಧಿಗೆ ಇದು ಮಾಡಲಿಕ್ಕೆ ಅದಕ್ಕೆ
ಮತ್ತು ಕೆಲವೊಂದು ಹೋಮ ಹವನಕ್ಕೆಲ್ಲ ನೀವು ಅದು ಇದು ಬೇಕಂತಂದರೆ ಎಲ್ಲ ಸಗಣಿ ಎಲ್ಲಿಂದರ ತೊಗೊಂಬರ್ರಿ ಅಂತ ಹೇಳ್ತಾರೆ. ಇಲ್ಲಾಂದರೆ ಭಟ್ರೆ ತಾವೇ ತೊಗೊಂಬರ್ತಾರೆ. ಅವ್ರಿಗೆ ದುಡ್ಡು ಕೊಟ್ಬಿಟ್ರೆ ಅವರೇ ತಂದು ಕೊಡ್ತಾರೆ ನಿಮಗೆ. ಸ್ವಲ್ಪ ನಮಗೂ ಈಗ ಪ್ರಾಕ್ಟೀಸ್ ಇಲ್ಲ ಹೆಂಗೆ ಮಾಡೋದಂತ, ಎಲ್ಲ ಮರ್ತಂಗಾಗಿದೆ. ಆಕಳು ಅಂದರೆ ತುಂಬ ಶ್ರೇಷ್ಠ, ಅದ್ರ ಸೇವೆ ಮಾಡಬೇಕು, ಒಳ್ಳೆಯದಾಗುತ್ತೆ. ಈಗ ನಾನು ಕುಳ್ಳು ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಸರಿಯಾಗಿ ಡ್ರೈ ಇರ್ತದಲ್ಲ, ಒಂದು ಸ್ವಲ್ಪ ಗಟ್ಟಿಯಾಗಿ ಇದನ್ನು ಸರಿಯಾಗಿ ಮಾಡ್ಕೋಬೇಕು. ಇದನ್ನು ಬೇಸ್ ರೆಡಿ ಮಾಡಿಕೊಂಡು ತಾಮ್ರ ಯಾವಾಗಲೂ ಶುದ್ಧ ರೀ. ಈಗ ತುಳಸಿ ನೀರು ಹಾಕ್ಬೇಕಂದ್ರೆ ತಾಮ್ರದ ತಮ್ಗೆ ಹಿತ್ತಾಳಿದ ಅದ್ರ ಮೇಲೆ ತೊಗೋಬೇಕು, ಸ್ಟೀಲಿಂದ ಅದು ಹಾಕಬಾರ್ದು. ಅಂದ್ರೆ ನಾವು ತುಳಸಿ ನೀರು ಹಾಕಿದ್ದು ಶ್ರೇಷ್ಠತೆ ಇರ್ತದೆ ಅದಕ್ಕೆ. ದೇವ್ರ ಮುಂದೆ ಅಷ್ಟೇ ಸ್ಟೀಲಿನ ತಮ್ಗೆ ತೊಗೊಂಡು ಅದರೊಳಗೆ ನೀರು ತೊಗೊಂಡು ಪೂಜೆ ಮಾಡಬಾರ್ದು. ಎಲ್ಲ ತಾಮ್ರ ಹಿತ್ತಾಳಿದೇ ಮಾಡಬೇಕು, ಚಲೋ ಇರ್ತದೆ. ಈಗ ನೋಡ್ರಿ, ಇದು ಕೌ ಡಂಗು ಕೇಕ್. ನೀವು ಆನ್ಲೈನಲ್ಲಿ ಕೌ ಡಂಗ್ ಕೇಕ್ ಅಂತ ಆರ್ಡ್ರ್ ಮಾಡಿಬಿಟ್ರೆ ಬರ್ತದೆ. ಈಗ ಫಾರಿನ್ನಲ್ಲೆಲ್ಲ ಇದು ಭಾರಿ ಇದು ಆಗಿದೆ, ಫಾರಿನಿಗೆ ಕೂಡ ಹೋಗ್ತದೆ ನಮ್ಮ ಇಂಡಿಯಾದಿಂದ ಇದು ಕೌ ಡಂಗ್ ಕೇಕ್ ಕುಳ್ಳುಗಳು. ಆಮೇಲೆ ನಮ್ಮಲ್ಲಿಗಿಂತ ಫಾರಿನಿನ ಜನ ಏನು ಮಾಡಿದ್ದಾರೆ, ಇಂಡಿಯನ್ ಕಲ್ಚರ್ ಜಾಸ್ತಿ ಫಾಲೋ ಮಾಡ್ತಿದ್ದಾರೆ. ಅವರು ಇಸ್ಕಾನ್ದೊಳಗೆ ಹೋಗಿ ಇದರಲ್ಲಿ ಆಕಳದ್ದು ಇದು ಇರ್ತದೆ ಕೊಟ್ಟಿಗೆ, ಅಲ್ಲಿ ಹೋಗಿ ಸಗಣಿ ತೆಗೆಯೋದು ಒಂದು ಸೇವಾ ಅಂತ ಮಾಡ್ತಾರೆ ಅವರು ಇಸ್ಕಾನ್ನೊಳಗೆ, ಫಾರಿನ್ನಿಂದ ಬಂದು. ಅಂದರೆ ಎಷ್ಟು ಶ್ರೇಷ್ಠ ಇರ್ಬೇಕು ನೋಡ್ರಿ, ಅವ್ರಿಗೇನು ರಿಸಲ್ಟ್ ಬಂದಿರ್ಬೇಕು ನೋಡ್ರಿ. ಇದು ಜಾಸ್ತಿ ನೀರು ಹಾಕ್ಕೋಬಾರ್ದು. ಇದಕ್ಕೆ ಬೇಕಂದ್ರೆ ತಳಗ ಸರಿಬೇಕಂತ ಹೇಳಿ ಶೇಂಗಾ ಶಿಪ್ಪಿ ಅಥವಾ ಇದು ಇರ್ತದಲ್ಲ ಹಿಟ್ಟಿಂದು ತೌಡು, ಅದೆಲ್ಲ ಹಾಕ್ಕೋತಾರೆ. ಅಂದ್ರೆ ಅದು ಹಿಂಗೆ ಹೇಳ್ತದೆ ಮೇಲೆ. ತೆಳ್ಳಗೆ ಹಚ್ಚಬೇಕು. ಅಂದರೆ ಏನಾಗ್ತದೆ, ನೀವು ಅಮಾವಾಸ್ಯೆಗೆ ಅದು ಇದು ಹಾಕ್ತಾರೆ ನೋಡ್ರಿ, ಲೋಬಾನದು. ಇದನ್ನು ಒಂದೆರಡು ತುಕ್ಕಡ ಹಾಕಿ ಇದ್ರೊಳಗನ ಮತ್ತು ಒಂದಿಷ್ಟು ಲೋಬಾನ ಹಾಕಿಬಿಟ್ರೆ ಮನೆ ಶುದ್ಧ ಆಗಿಬಿಡ್ತದೆ. ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಎಲ್ಲರ ಹೊರಗೆ ಹೋಗಿ ಬಂದಮೇಲೆ ಮಕ್ಕಳಿಗೆ ದೃಷ್ಟಿ ತೆಗೆಯೋದು, ಇದರಲ್ಲಿ ಮಾಡಿಬಿಟ್ರೆ ಹೋಗ್ಬಿಡ್ತದೆ ಅದು. ಇದನ್ನು ಬಿಸಿಲಲ್ಲಿ 2 ದಿವಸ ಒಣಗಿಸ್ಬೇಕು. ಇದಕ್ಕೆ ಬುಡುಗಡೆ ಏನು ಮಾಡಬೇಕು, ಒಣ ಸಿಪ್ಪಿ ಒಣ ಎಲೆ ಏನಾದರೂ ಇದ್ರೆ ಹಿಂಗೆ ಹಾಕಬೇಕು. ಇಲ್ಲವ ಹಾಕ್ತೀನಿ, ನಾನು ನಿಮ್ಗೆ ತೋರಿಸ್ತೀನಿ. ಇದು ಒಂದು ಔಷಧನ ನೋಡ್ರಿ ನಾನು ಹಾಕೋದು. ಎಲ್ಲ ನನಗೆಷ್ಟು ಬುದ್ಧಿ ಕೊಟ್ಟಿದ್ದಾನೆ ದೇವರು, ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನು ಕಮೆಂಟ್ಸ್ ಮಾಡಿ ಹೇಳಿರಿ ನೀವೇ. ಈಗಿದು ಏನಿದೆ, ಬೇವಿನ ಎಲೆ ತೊಗೊಂಡಿದ್ದೀನಿ ಮುದ್ದಾಮು. ಈಗ ನೋಡಿರಿ, ಇದು ಬುಡುಗಡೆ ಏನು ಮಾಡಬೇಕು, ಹಿಟ್ಟಿನ ತೌಡು ಇರ್ತದಲ್ಲ ಅದು ಹಾಕ್ಬೋದು, ಇಲ್ಲ ಶೇಂಗಾ ಶಿಪ್ಪಿ ಇರ್ತದಲ್ಲ ಅದು ಹಾಕಬೇಕು. ಅಂದರೆ ಏನಾಗ್ತದೆ, ಸರಿದಾಡ್ತದೆ. 2 ದಿವಸ ಬಿಸಿಲಲ್ಲಿ ಒಣಗಿಸ್ಬೇಕು. ಒಂದು ಸೈಡ್ ಒಣಗಿದ ತಕ್ಷಣ ಹೊಳ್ಳಿಸಿ ಮತ್ತೊಂದು ಸ್ವಲ್ಪ ಒಣಗಿಸ್ಬೇಕು ಅದನ್ನ. ಅಂದರೆ ಏನಾಗ್ತದೆ, ಅದು ಚಲೋ ಹೊತ್ತಿನಾಗ ಒಣಗಿದ್ ಬಂದ್ರೆ ಒಂದು ಕ್ಯಾರಿ ಬ್ಯಾಗ್ನಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ನಡೀತದೆ. ಈಗ ಇದನ್ನು ಹಿಂಗೆ ಹಾಕ್ಬೇಕು ನೋಡ್ರಿ. ಬ್ರಹ್ಮ ವಿಷ್ಣು आणी महेश्वर सामोरे बसले मला हे दत्त गुरु दिसले मला हे दत्त गुरु दिसले माय उभी ही गाय होनी पुढे वासरू पाये वळुनी
माय उभीः गाये होऊनी पुढे वासरूपाये वळुनी कृतज्ञतेचे श्वान विचारे आयावन चुकले मला हे दत्तगुरु दिसले मला हे दत्तगुरु दिसले ब्रह्मा विष्णू आणि महेश्वर सामोरे बसले मला हे दत्तगुरु दिसले मला हे दत्तगुरु दिसले चरण शुभंकर फिरता तुमचे मंदिर वनले उभ्या घराचे चरण शुभंकर फिरता तुमचे मंदिर बनले उभ्या घराचे घुमता मधुनी हृदय पाखरू स्वानंदे फिरते मला हे दत्तगुरु दिसले मला हे दत्तगुरु दिसले ब्रह्मा विष्णू आणि महेश्वर सामोरे बसले मला हे दत्तगुरु दिसले मला हे दत्तगुरु दिसले तुम्हीच केली सारी किमया कृतार्थ झाली माझी काया तुम्हीच केली सारी किमया कृतार्थ झाली माझी काया तुमच्या हाती माझ्या भवती अवदुंबर बसले मला हे दत्तगुरु दिसले मला हे दत्तगुरु दिसले ब्रह्मा विष्णू आणि महेश्वर सामोरे बसले मला हे दत्तगुरु दिसले मला हे ದತ್ತಗುರು ದಿಸಲೆ ಈಗ ನೋಡ್ರಿ 2 ಕುಳ್ಳು ಮಾಡಿದ್ದೀನಿ ನಾನು ಇದು ಬಿಸಿಲಲ್ಲಿ ಮಣಿನ ಒಯ್ದು ಬಿಸಿಲಿನಲ್ಲಿ ಇಟ್ಬಿಡಕ್ಕಿದ್ದೀನಿ ಅಂದರೆ ಇದು ನಾಳೆಗೆ ಒಣಗ್ತದ ಒಣಗಿದ ಮೇಲೆ ಏನಾಗ್ತದ ಮತ್ತೊಮ್ಮೆ ಹೊಳ್ಳಿಸಿ ಹಾಕ್ಬೋದು ಇದನ್ನ ಅವ್ರಿಗೆ ಆದರೆ ಇದನ್ನೇನದಲ್ಲ ಒಳಗೆ ಬುಡಕರೆ ಏನು ಹಾಕಿಲ್ಲ ನಾನು ಇದನ್ನು ಒಂದು ಸ್ವಲ್ಪ ತೆಗಿಲಿಕ್ಕೆ ಕಷ್ಟ ಆಗ್ಬೋದು ಇದ್ರ ಬುಡಕ್ಕೆ ಎಲೆ ಹಾಕಿದ್ದೀನಿ ಅಂದ್ರೆ ಬೇವಿನ ಎಲೆ ಅಥವಾ ನೀವು ಶೇಂಗಾ ಸುಲಿದಿದ್ದು ಚಿಪ್ಪು ಇರ್ತದಲ್ಲ ಅದು ಹಾಕ್ಬೋದು ಅಥವಾ ಮತ್ತೇನಾದರೂ ಒಣಗಿದ್ದು ಇರ್ತಾವಲ್ಲ ತೌಡು ಗೀಡು ಇರ್ತದ ಅದು ಹಾಕ್ಬೋದು ಮನೆಯೊಳಗೆ ಜರಡಿ ಹಿಡಿದಿದ್ದು ಹಿಟ್ಟಿಂದು ಹಿಂಗೆ ಹಾಕಿ ಅದನ್ನು ಹಚ್ಚಿದ್ರೆ ಸರಿ ಆಗ್ತದೆ ಆಮೇಲೆ ಇದನ್ನು ನೀವು ಈಗೆಲ್ಲ ಹಬ್ಬ ಹುಣ್ಣಿಮೆ ಬರ್ತಾವಲ್ಲ ಇದನ್ನು ಶುದ್ಧೀಕರಣಕ್ಕೆ ಯೂಸ್ ಮಾಡಿಕೊಡ್ರಿ ಹಸಿದಾದ್ರೂ ಯೂಸ್ ಮಾಡಿರಿ ಒಣದಾದ್ರೂ ಯೂಸ್ ಮಾಡಿರಿ ಸ್ವಲ್ಪ ಸಗಣಿ ತೊಗೊಂಬಂದು ನೆಲ ಒರೆಸೋ ಮುಂದೆ ಅದು ಹಾಕಿರಿ ಆಮೇಲೆ ಒಂದು ಸ್ವಲ್ಪ ನೀರಿನೊಳಗೆ ಹಾಕಿ ಎಲ್ಲ ಮನೆಗೆ ಸಿಂಪಡಿಸ್ರಿ ಗೋಮೂತ್ರ ಹಾಕಿ ಸಿಂಪಡಿಸ್ರಿ ಅಥವಾ ಈಗೇನು ಎಲ್ಲರೂ ಹೊರಗಡೆ ಕೂಡೋದು ಪಿರಿಯಡ್ ಆತಂದ್ರೆ ಅದು ಹೊರಗಡೆ ಕೂಡೋದಿಲ್ಲ ಅದನ್ನು 4ನೇ ದಿವಸ ಆದಮೇಲೆ ಎರ್ಕೊಂಡಿರ್ತೀವಿ 5ನೇ ದಿವಸ ಅದೆಲ್ಲ ಏನು ಮಾಡಬೇಕು ಸ್ವಲ್ಪ ನೀರಿನೊಳಗೆ 1 ಹನಿ ಗೋಮೂತ್ರ ಹಾಕ್ಕೊಂಡು ಅಥವಾ ಒಂದು ಹನಿ ಇಷ್ಟ ಸಗಣಿ ಹಿಂಗೆ ಹಾಕಬೇಕು ಹಾಕಿ ಅದನ್ನೆಲ್ಲ ಮನೆಗೆ ಸಿಂಪಡಿಸ್ಕೋಬೇಕು ಅಂದರೆ ಏನಾಗ್ತದೆ ಶುದ್ಧೀಕರಣ ಆಗ್ತದೆ ಆಮೇಲೆ ಮುಂದೆ ನಿಮ್ಮ ಹಬ್ಬ ಹುಣ್ಣಿಮೆ ಶ್ರಾವಣ ಶುಕ್ರವಾರ ಶನಿವಾರ ಶ್ರಾವಣ ಸೋಮವಾರ ಉಪವಾಸ ವನವಾಸ ಇಂಥವೆಲ್ಲ ಮಾಡ್ಕೊಳ್ಳಿಕ್ಕೆ ನಿಮಗೆ ಅನುಕೂಲ ಆಗ್ತದೆ ನೀವು ಮಾಡಿದ್ದಕ್ಕೂ ನಿಮಗೆ ತೃಪ್ತಿ ಆಗ್ತದೆ ದೇವ್ರೂ ಸುದ್ದ ಅದಕ್ಕೆ ಒಪ್ಕೋತಾನ ಅದಕ್ಕೆ ನೀವು ಯಾವುದೇ ಒಂದು ಅಶುದ್ಧತನ ಅಂತ ಮಾಡಬೇಡ್ರಿ ನನಗೆ ಎಷ್ಟು ತಿಳಿತದೆ ಅಷ್ಟು ನಾನು ನಿಮ್ಗೆ ತಿಳಿಸಿದ್ದೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇದಕ್ಕೆ ನೀವು ಏನು ರಿಸಲ್ಟ್ ಕೊಡ್ತೀರಾ ಇದಕ್ಕೆ ಕಮೆಂಟ್ಸ್ ಏನು ಹಾಕ್ತೀರಾ ನೋಡಿ ಇದರಲ್ಲಿ ಏನಾದರೂ ತಪ್ಪಿದ್ರೆ ನನಗೆ ತಿಳಿಸ್ಕೊಡ್ರಿ ಮತ್ತು ನಿಮ್ಗೆ ಚೆನ್ನಾಗಿ ಅನಿಸಿದರೆ ಅದು ಹೇಳ್ರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.